ಹಾಸನದಿಂದ 18 ಕಿಲೋಮೀಟರ್ ದೂರದ ನೀರಳ್ಳದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟೆ. ಅಲ್ಲಿಂದ ರಿಟರ್ನ್ ಡೈರೆಕ್ಟ್ ಆಗಿ ಶಾಪಿವ ಬಟ್ಟೆ ಅಂಗಡಿ ವಿಸಿಟ್ ಕೊಟ್ಟು ಕೆಲವೊಂದಿಷ್ಟು ಬಟ್ಟೆ ಬೇಕಾಗಿತ್ತು ಅವನ್ನೆಲ್ಲ ತಗೊಂಡು ಮನೆಗೆ ಬರಬೇಕು ಅನ್ನೋಷ್ಟರಲ್ಲಿ ಮುಂದ್ಗಡೆ ತಾರೇಶ್ ಬ್ರೋ ಕಂಡ್ರು. ಅವ್ರಿಗೆ ಆಯ್ ಮಾಡ್ಕೊಂಡು ಇವತ್ತು ನಮ್ ರೋಡ್ ಕೆಫೆ ಶಾಪ್ ನ ಓಪನ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಗಿತ್ತು. ಆಲ್ರೆಡಿ ಕಸ್ಟಮರ್ಸ್ ವೇಟಿಂಗ್ ಅಲ್ಲಿ ಇದ್ರು. ಅವ್ರಿಗೆಲ್ಲ ಒಂದೊಂದೇ ಐಟಮ್ ನ ರೆಡಿ ಮಾಡ್ಕೊಡೋಷ್ಟರಲ್ಲಿ ನಮ್ ತಾರೇಶ್ ಅಣ್ಣ ಬಂದ್ರು. ಅಕ್ಕ ಇವತ್ತು ಫುಲ್ ವೆಜ್, ಅದಕ್ಕೋಸ್ಕರ ಟ್ವಿಸ್ಟರ್ ತಿಂತಿದ್ರು. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಸಂಜಯ್ ಅಣ್ಣ ಬೇಡ ಬೇಡ ಅಂತಿದ್ರು. ಆದ್ರೂ ಬಿಡ್ತೀವ ನಾವು. ಕೊನೆಗೂ ವಿಡಿಯೋ ಮಾಡ್ಕೊಂಡು ನನಗೆ ಇಷ್ಟವಾದಂತಹ ಬರ್ಗರ್ ಅನ್ನ ರೆಡಿ ಮಾಡಿಕೊಟ್ಟೆ. ಅಣ್ಣ 17 Pro Max ಇಂದ ಬರ್ಗರ್ ಗೆ ಜೂಮ್ ಹಾಕಿ ಎಲ್ಲ ಕರೆಕ್ಟ್ ಆಗಿದೆ ಮಗ ಅಂತ ಹೇಳಿದ್ರು. ಅವ್ರು ಮಾತಾಡಿಸಿ ಅವ್ರ ಜೊತೆ ಸಖತ್ತಾಗಿರೋ ಫೋಟೋಸ್ ಗಳನ್ನ ಒಂದಿಷ್ಟು ತಕೊಂಡು ಅವ್ರನ್ನ ಕಳಿಸಿದ್ವಿ. ಅದಾದ್ಮೇಲೆ ನಾನ್ ಸ್ಟಾಪೇಬಲ್ ಕಸ್ಟಮರ್ಸ್ ಇದ್ರು. ಕಸ್ಟಮರ್ಸ್ ಗೆಲ್ಲ ಒಂದೊಂದೇ ಐಟಮ್ ಗಳನ್ನ ಕೊಟ್ಕೊಂಡು ಶಾಪ್ ಕ್ಲೋಸ್ ಮಾಡೋಷ್ಟ್ರಲ್ಲಿ 11:30. ಶಾಪ್ ಕ್ಲೋಸ್ ಮಾಡ್ಕೊಂಡು ನಮ್ಮ ವೆಜಿಟೇರಿಯನ್ ನಾಯಿಗಳಿಗೆ ಬ್ರೆಡ್ ಹಾಕಿ ರಾಯರ್ ಮಠಕ್ಕೆ ವಿಸಿಟ್ ಕೊಟ್ಟು ರಾಯರಿಗೆ ಕೈ ಮುಗಿದು ಸರ್ವೇ ಜನ ಸುಖಿನೋಭವ ಅನ್ಕೊಂಡು ಇವತ್ತಿನ ಬ್ಲಾಗ್ ಅನ್ನ ಎಂಡ್ ಮಾಡಿದೆ. ಮತ್ತೆ ನಾಳಿನ ಕತೆ ನಿಮ್ಮ ಜೊತೆ ಅಂತ ಹೇಳುತ್ತಾ ಯಾರ್ಯಾರು ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಇವಾಗ್ಲೇ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.